ಪ್ರೈಸ್ ಲಾರ್ಡ್. ನಿಮ್ಮೆಲ್ಲರಿಗೂ ವಂದನೆಗಳು. ಲೂಕನ ಬರೆದ ಸುವಾರ್ತೆಯ ಪರಿಚಯವನ್ನು ನಾನು ಮಾಡಿಕೊಡ್ತಾ ಇದ್ದೇನೆ. ಲೂಕನು ಒಬ್ಬ ಡಾಕ್ಟರ್ ಆಗಿದ್ದಾನೆ ಅನ್ನೋದನ್ನು ಮರಿಬೇಡ್ರಿ. ಕೊಲೊಸ್ಸೆ ಬರೆದ ಪತ್ರಿಕೆ 4:14 ಪ್ರಕಾರ ಲೂಕನು ಒಬ್ಬ ವೈದ್ಯನಾಗಿದ್ದನು. ಲೂಕನು ಬರೆದ ಸುವಾರ್ತೆಯ ಸಂಪೂರ್ಣ ಪರಿಚಯ. ಲೂಕನ ಸುವಾರ್ತೆ ಹೊಸ ಒಡಂಬಡಿಕೆಯಲ್ಲಿ ಇರುವ 4 ಸುವಾರ್ತೆಗಳಲ್ಲಿ ಒಂದು. ಯೇಸು ಕ್ರಿಸ್ತನ ಜನನ, ಸೇವೆ, ಉಪದೇಶಗಳು ಮತ್ತು ಅದ್ಭುತಗಳು ಮತ್ತು ರಕ್ಷಣೆಯ ಸುವಾರ್ತೆಯನ್ನು ವಿವರವಾಗಿ ತಿಳಿಸುತ್ತಾನೆ. ಮತ್ತು ವಿಶೇಷವಾಗಿ ಈತನು ರೋಮ್ ಅಧಿಕಾರಿಯಾದಂಥ ಥಿಯೋಫಿಲನಿಗೆ ಈ ಸುವಾರ್ತೆಯನ್ನು ತಿಳಿಸಿರುತ್ತಾನೆ. ಬರೆದವರು ಯಾರು? ಈ ಸುವಾರ್ತೆಯನ್ನು ಬರೆದವರು ಲೂಕನೇ ಆಗಿದ್ದಾನೆ. ಈತ ಒಬ್ಬ ಸುವಾರ್ತಿಕನು, ಒಬ್ಬ ವೈದ್ಯನು ಕೂಡ ಆಗಿದ್ದಾನೆ. ಅವನು ಯೋಧನಲ್ಲದೇ ಇದ್ದರೂ ಕೂಡ ಕ್ರೈಸ್ತನಾಗಿ ದೇವರನ್ನು ನಂಬಿಕೊಂಡಿದ್ದನು. ಅವನು ಅಪೊಸ್ತಲನಾದ ಪೌಲನು ಅವರ ಸಹಚರನಾಗಿ ಇದ್ದನು ಅಂತೇಳಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಬೈಬಲ್ನಲ್ಲಿ ಅವನನ್ನು ಪ್ರಿಯ ವೈದ್ಯ ಎಂದು ಹೇಳಲಾಗಿದೆ. ಕೊಲೊಸ್ಸೆ 4:14 ಪೌಲನಿಗೆ ಆಪ್ತನಾಗಿದ್ದನು, ಪೌಲನ ಸೇವೆಯಲ್ಲಿ ಜೊತೆಯಾಗಿದ್ದನು. ಯಾವಾಗ ಬರೆಯಲ್ಪಟ್ಟಿತು ಅಂದರೆ, ಹೆಚ್ಚಿನ ಬೈಬಲ್ ಪಂಡಿತರ ಅಭಿಪ್ರಾಯ ಪ್ರಕಾರ ಕ್ರಿಸ್ತ ಶಕ 60ರಿಂದ 70 ನಡುವೆ ಬರೆಯಲಾಗಿತ್ತು ಎಂದು ಕೆಲವು ಪಂಡಿತರುಗಳು ನಂಬುತ್ತಾರೆ. ಮತ್ತು ಈ ಒಂದು ಗ್ರಂಥದಲ್ಲಿ ಯೇಸುವಿನ ಪ್ರಾರ್ಥನಾ ಜೀವಿತದ ಬಗ್ಗೆ ಹೆಚ್ಚಿನದಾಗಿ ಗಮನವನ್ನು ಕೊಟ್ಟಿದ್ದನ್ನು ನಾವು ನೋಡ್ತೀವಿ. ಲೂಕನು ಪ್ರಾರ್ಥನಾ ಜೀವಿತವನ್ನು ಎಲ್ಲಿ ಬರೆಯಲ್ಪಟ್ಟಿತು, ನಿಖರವಾದ ಸ್ಥಳ ತಿಳಿದಿಲ್ಲ. ಆದರೆ ಬಹುಶಃ ಕೆಲವು ಜನರು ಗ್ರೀಸ್ ಅಥವಾ ರೋಮ್ ಪ್ರದೇಶಗಳಲ್ಲಿ ಬರೆಯಲ್ಪಟ್ಟಿರಬಹುದು ಎಂದು ಹೇಳಲಾಗುತ್ತಾ ಇದೆ. ಲೂಕನು ರೋಮ್ನಲ್ಲೇ ಅತಿಯಾಗಿ ಇರುವುದರಿಂದ ರೋಮ್ನಲ್ಲೇ ಇದನ್ನು ಖಂಡಿತವಾಗಿ ಈ ಪುಸ್ತಕವನ್ನು ಬರೆದಿದ್ದಾನೆ ಅಂತೇಳಿ ಅನೇಕ ಪಂಡಿತರು ನಂಬುತ್ತಾರೆ. ಮತ್ತು ಇದರಲ್ಲಿ ವಿಶೇಷವಾಗಿ ಲೂಕನ ಗ್ರಂಥದಲ್ಲಿ ಗ್ರೀಕರನ್ನು ಉದ್ದೇಶಿಸಿ ಆತನು ಒತ್ತಿಯಾಗಿ ಹೇಳುತ್ತಾ ಸುವಾರ್ತೆಯನ್ನು ಬರೆದಿದ್ದಾನೆ. ಯಾರಿಗಾಗಿ ಬರೆಯಬಾರದು? ಈ ಸುವಾರ್ತೆ ಮುಖ್ಯವಾಗಿ ಅನ್ಯಜನರಿಗಾಗಿ ಅಥವಾ ಗ್ರೀಕರಿಗಾಗಿ, ವಿಶೇಷವಾಗಿ ಥಿಯೋಫಿಲನ ಎಂಬ ವ್ಯಕ್ತಿಗಾಗಿ ಸಮರ್ಪಿಸಲಾಗಿದೆ ಎಂದು ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯದಿಂದ 1, 2, 3 ವಚನಗಳಲ್ಲಿ ಥಿಯೋಫಿಲನ ಬಗ್ಗೆ ಬರೆಯುವುದನ್ನು ನೋಡುತ್ತೇವೆ. ಈತ ರೋಮ್ ಅಧಿಕಾರಿಯಾಗಿದ್ದನು ಅಂತೇಳಿ ನಾವು ಈ ಗ್ರಂಥದಲ್ಲಿ ನಾವು ನೋಡಬಹುದು. ಅಧ್ಯಾಯಗಳ ಸಂಖ್ಯೆ ಲೂಕನ ಸುವಾರ್ತೆಯಲ್ಲಿ 24 ಅಧ್ಯಾಯಗಳಿವೆ. ಮತ್ತು ಇದರಲ್ಲಿ ಕ್ರಿಸ್ತನ ಪ್ರಾಣವನ್ನು ಕೊಡಲು ಬಂದ ದೇವರ ಸೇವಕನಂತೇಳಿ ಲೂಕನು ಹೇಳುತ್ತಾನೆ. ಸೇವಕನು ನರಪುತ್ರನು ಎಂಬುದಾಗಿ ಮಾರ್ಕ 10:45 ಹೇಳಿದ ಹಾಗೆ ಲೂಕನು ಒತ್ತಿ ಹೇಳುತ್ತಾನೆ, ನಮಗಾಗಿ ಬಂದಾತನು ಅಂತೇಳಿ ಈ ವಾಕ್ಯದಲ್ಲಿ ನಾವು ನೋಡಬಹುದು. ಈ ಗ್ರಂಥದಲ್ಲಿ ಕೂಡ ವಿಶೇಷವಾಗಿ ತಿಳಿದುಕೊಳ್ಳಬಹುದು ಯೇಸುವಿನ ಜನನ, ಮರಣ ಪ್ರತಿಯೊಂದು ಕೂಡ. ಪ್ರಮುಖ ವಿಷಯಗಳೆಂದರೆ, ಲೂಕನ ಸುವಾರ್ತೆಯಲ್ಲಿರುವ ಕೆಲವು ಪ್ರಮುಖ ವಿಷಯಗಳು: ಯೇಸುವಿನ ಜನನ ಮತ್ತು ವಿವರವಾದ ಕಥೆ ಇದೆ. ಮತ್ತು ಮರಿಯ ಮತ್ತು ಎಲಿಜಬೆತಳ ಭೇಟಿ, ಮತ್ತು ಕುರಿ ಕಾಯುವಂಥ ಮಂದೆಯ ಬಗ್ಗೆ, ದೇವದೂತರ ಪ್ರಕಟಣೆ, ಯೇಸು ಮಾಡಿದ ಅದ್ಭುತಗಳು, ಉಪದೇಶಗಳು, ಉಪಮಾನಗಳು, ಯೇಸುವಿನ ಶಿಲುಬೆಯ ಮರಣ ಮತ್ತು ದೀಕ್ಷಾಸ್ನಾನಕ್ಕಾಗಿ ಪ್ರಾರ್ಥಿಸಿದ್ದು, ಅರಣ್ಯದಲ್ಲಿ ಪ್ರಾರ್ಥಿಸಿದ್ದು ಮತ್ತು ರಾತ್ರಿಯಲ್ಲಿ ಪ್ರಾರ್ಥಿಸಿದ್ದು, ಏಕಾಂತದಲ್ಲಿ ಪ್ರಾರ್ಥಿಸಿದ್ದು, ರೂಪಾಂತರವಾಗಿ ಪ್ರಾರ್ಥಿಸಿದ್ದು, ಇವೆಲ್ಲವುಗಳನ್ನು ನೋಡ್ಬೋದು. ಮತ್ತು ಲೂಕನ ಸುವಾರ್ತೆಯಲ್ಲಿ ಮಾತ್ರ ಇರುವ ಪ್ರಸಿದ್ಧ ಉಪಮಾನಗಳೆಂದರೆ, ಲೂಕನು ಮಾತ್ರ ಕಾಣುವ ಕೆಲವು ಉಪಮಾನಗಳನ್ನು ಹೇಳುತ್ತಾನೆ. ಅದರಲ್ಲಿ ಒಳ್ಳೆಯ ಸಮಯನ ಉಪಮಾನ ಲೂಕನು ಬರೆದ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ನಾವು ನೋಡ್ಬೋದು. ತಪ್ಪಿ ಹೋದ ಮಗನ ಬಗ್ಗೆ ಲೂಕನ ಸುವಾರ್ತೆ 15ರಲ್ಲಿ ನೋಡ್ಬೋದು. ಕಳೆದು ಹೋದ ನಾಣ್ಯದ ಉಪಮಾನವನ್ನು ಲೂಕನ ಬರೆದ ಸುವಾರ್ತೆ 15, 8, 10 ವಚನಗಳಲ್ಲಿ ನೋಡ್ಬೋದು. ಧನಿಕ ಮತ್ತು ಲಾಜರನ ಉಪಮಾನ 16ನೇ ಅಧ್ಯಾಯ 19ರಿಂದ 31 ವಚನಗಳಲ್ಲಿ ನೋಡ್ಬೋದು. ಲೂಕನ ಸುವಾರ್ತೆ ಯೇಸು ಕ್ರಿಸ್ತನು ಎಲ್ಲ ಜನರಿಗೆ ರಕ್ಷಕನೆಂದು ತೋರಿಸುವ ಸುವಾರ್ತೆ. ಇದು ಕ್ರಮಬದ್ಧವಾಗಿ ಯೇಸುವಿನ ಜೀವನ, ಸೇವೆ, ಮರಣ ಮತ್ತು ಪುನರುತ್ಥಾನವನ್ನು ವಿವರಿಸುತ್ತದೆ ಎಂಬುದನ್ನು ನೀವು ತಿಳಿದುಕೊಳ್ಳಬೇಕು. ಮತ್ತು ಇದೇ ವಾಕ್ಯದಲ್ಲಿ ಪೇತ್ರನಿಗಾಗಿ ಪ್ರಾರ್ಥಿಸಿದ್ದು ನೋಡ್ಬೋದು, ಗೆತ್ಸೆಮನೆಯಲ್ಲಿ ಪ್ರಾರ್ಥಿಸಿದ್ದು ನೋಡ್ಬೋದು, ಶಿಲುಬೆಯಲ್ಲಿ ಪ್ರಾರ್ಥಿಸಿದ್ದನ್ನು ಕೂಡ ನಾವು ನೋಡ್ಬೋದು. ಮತ್ತು ಇಲ್ಲಿ ಅನೇಕವಾದಂಥ ಈ ಒಂದು 24 ಅಧ್ಯಾಯಗಳಲ್ಲಿ ಹಲವಾರು ವಿಷಯಗಳು ಬರೆಯಲ್ಪಟ್ಟಿದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಎಲ್ಲರಿಗೆ ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತು ಈ ಒಂದು ಬೈಬಲ್ ಸ್ಟಡಿಯನ್ನು ಎಲ್ಲರೂ ತಿಳಿದುಕೊಂಡು ಬರೆದುಕೊಂಡು ಆಶೀರ್ವಾದ ಹೊಂದಿಕೊಳ್ಳಿರಿ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್.